ಎಸ್, ಈಗಾಗಲೇ ಏನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಒಂದಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಲಹಂಕದ ನಾರ್ತ್ವುಡ್ ಅಪಾರ್ಟ್ಮೆಂಟ್ ಸೇರಿದಂತೆ ರಮಣಶ್ರೀ ಅಪಾರ್ಟ್ಮೆಂಟ್ ಏನಿದೆ ಇದರ ಸುತ್ತಮುತ್ತ ಜನರಿಗೆ ಇದೀಗ ಜಲ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ನೀವು ಗಮನಿಸ್ತಾ ಇದ್ದೀರ ದೃಶ್ಯಗಳಲ್ಲೂ ಕೂಡ ಸುಮಾರು ಮಂಡಿ ಎತ್ತರಕ್ಕೆ ಇಲ್ಲಿ ನೀರು ನಿಂತಿರುವಂಥದ್ದು. ಅಂದರೆ ಇದೊಂದು ಬಾರಿ ಮಾತ್ರ ಅಲ್ಲ, ಮಳೆ ಬರಲಿಲ್ಲ ಅಂದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ನಿವಾಸಿಗಳ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಈ ಒಂದು ಅಪಾರ್ಟ್ಮೆಂಟ್ನ ಪಕ್ಕದಲ್ಲೇ ಇರತಕ್ಕಂಥ ರಾಜಕಾಲುವೆಯನ್ನು ಓಪನ್ ಬಿಟ್ಟಿದ್ದಾರೆ ಅನ್ನೋ ಆರೋಪವನ್ನು ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಆ ಒಂದು ರಾಜಕಾಲುವೆಗೆ ಹರಿದು ಬರ್ತಕ್ಕಂಥ ನೀರೇನಿದೆ ಆ ಒಂದು ನೀರು ಬೇರೆ ಕಡೆ ಹರಿಯೋಕ್ಕೆ ಜಾಗ ಇಲ್ಲ, ಮತ್ತು ಓಪನ್ ಬಿಟ್ಟಿರೋದ್ರಿಂದ ಆ ಎಲ್ಲ ನೀರು ಕೂಡ ಈ ಒಂದು ಅಪಾರ್ಟ್ಮೆಂಟ್ ಮತ್ತು ಲೇಔಟ್ ಕಡೆಗೆ ನುಗ್ತಾ ಇರುವಂಥದ್ದು. ಇದರಿಂದ ಜನರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಇನ್ನು ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಒಂದು ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ. ಅಂದರೆ ಪ್ರತಿನಿತ್ಯ ಈ ಒಂದು ಮನೆಗಳಿಗೆ ತೆರಳತಕ್ಕಂಥ ಸುಮಾರು 22 ಮನೆಗಳಿಗೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿಯಲ್ಲಿ ಎದುರಾಗಿರುವಂಥದ್ದು. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಳೆದ ಒಂದು ವಾರದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ರಾಜಕಾಲುವೆಯಿಂದ ನೀರು ಬರ್ತಾನೆ ಇದೆ, ಆದರೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ ಅನ್ನೋ ಆರೋಪವನ್ನು ಇಲ್ಲಿಯ ನಿವಾಸಿಗಳು ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರ್ಬೋದು, ಈಗ ಮನೆಗೆ ಹೋಗೋಕ್ಕೂ ಕೂಡ ಆಗದೆ ಇರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಿನ್ನೆ ರಾತ್ರಿ ಬಂದಂಥ ಮಳೆಯಿಂದ ಈ ರೀತಿಯ ಒಂದು ನೀರಿನ ಮಟ್ಟ ಹೆಚ್ಚಾಗಿದೆ. ಆದರೆ ಮೋಟ್ರನ್ನು ಹಾಕೋದಕ್ಕೂ ಕೂಡ ಒಂದು BBMP ಆಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಇವರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ BBMP ಕಮಿಷನರ್ಗೂ ಕೂಡ ಸ್ವತಃ ದೂರನ ಕೂಡ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಪರಿಹಾರ ಸಿಗದೆ ಇರುವಂಥದ್ದು ಇಲ್ಲಿಯ ಜನರನ್ನ ಸಂಕಷ್ಟಕ್ಕೆ ನೂಕಿರುವಂಥದ್ದು. ಇನ್ನು ಆ ಜನರು ಇಲ್ಲಿ ಮನೆಗಳಿಗೆ ಈ ರೀತಿ ಸಂಕಷ್ಟ ಆಗ್ತಿರೋದ್ರಿಂದ ಒಂದಷ್ಟು ಜನ ಮನೆಗಳನ್ನು ಕೂಡ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಈ ಒಂದು ರಾಜಕಾಲುವೆಯ ನೀರಿಂದ ಪ್ರತಿನಿತ್ಯ ಈ ನೀರಿನಲ್ಲೇ ಓಡಾಡಿಕೊಂಡು ಇರುವಂಥ ಒಂದು ಸ್ಥಿತಿ ಇಲ್ಲಿಯ ಜನರಿಗೆ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ BBMP ಅಧಿಕಾರಿಗಳು ಹೇಳ್ತಾರೆ, ಮಳೆ ಬರೋಕ್ಕೂ ಮೊದಲೇ ನಾವು ರಾಜಕಾಲುವೆಗಳನ್ನು ಸಿದ್ಧವಾಗಿ ಇಟ್ಕೊಂಡಿದ್ದೀವಿ, ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ತಡಿತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಈ ಒಂದು ಏರಿಯಾವನ್ನು ನಾವು ಗಮನಿಸಿದಾಗ ಈ ಒಂದು ರಾಜಕಾಲುವೆಯನ್ನು ಓಪನ್ ಬಿಟ್ಟಿದ್ರು ಸಹ ಅಪಾಯ ಸಂಭವಿಸುತ್ತೆ ಅಂತ ಗೊತ್ತಿದ್ರು ಸಹ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನು ಇಲ್ಲಿಯ ನಿವಾಸಿಗಳು ಮಾಡ್ತಾ ಇರುವಂಥದ್ದು. ಸದ್ಯ ಈಗಲಾದರೂ ಅಧಿಕಾರಿಗಳು ಇವರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು.